ಒಲಿ ರಾಷ್ಟ್ರಗಳ ಸಂಘರ್ಷದಿಂದಾಗಿ ಈಗ LPG CNG ಗ್ಯಾಸ್ಗಳಿಗೆ ಸಾಕಷ್ಟು ಬರ ಬಂದಿರುವಂತದ್ದು. ಹಾಗಾಗಿ ಸಾಕಷ್ಟು ಆಟೋ ಚಾಲಕರು ಕೂಡ ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಸದ್ಯ ನಾನು ಇರ್ತಕ್ಕಂಥದ್ದು ಈ ಬಳ್ಳಾರಿಯ ಈ ಒಂದು ಆಟೋದ ಮುಂಭಾಗದ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಆಸ್ಪತ್ರೆಗೆ ಹೋಗ್ಬೇಕಾದಂತ ಏನು ಮಹಿಳೆ ಮಗುವನ್ನ ಕರೆದುಕೊಂಡು ಹೋಗ್ಬೇಕಿತ್ತು ಆ ಬಾಣಂತಿ, ಈಗ ಏಕೈಕಿ ನಡು ದಾರಿಯಲ್ಲಿ ಆಟೋದ ಗ್ಯಾಸ್ ಏನಿದೆ ಇದು ಖಾಲಿ ಆಗಿರುವಂತದ್ದು. ಹಾಗಾಗಿ ಒಂದಷ್ಟು ಪರದಾಟ ನಡೆಸುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಮುಖ್ಯವಾಗಿ ಕಳೆದ 15 ದಿನಗಳಿಂದಲೂ ಕೂಡ ಆಟೋಗೆ ಸಿಗಬೇಕಾದಂತ ಏನು ಗ್ಯಾಸ್ ಇತ್ತು ಅದು ಒಂದ್ ಕಡೆ ಬೆಲೆ ಏರಿಕೆ ಆದ್ರೆ ಮತ್ತೊಂದ್ ಕಡೆ ಬಹುತೇಕ ಬಂಕ್ಗಳು ಏನು ಗ್ಯಾಸ್ ಬಂಕ್ಗಳಿದಾವೆ ಅಲ್ಲಿ ಖಾಲಿ ಅನ್ನುವಂತ ಒಂದು ಬೋರ್ಡು ಇರ್ತಾ ಇರುವಂತದ್ದು. ಹಾಗಾಗಿ ಆಟೋ ಚಾಲಕರು ಕೂಡ ಒಂದಷ್ಟು ಪರದಾಟವನ್ನ ನಡೆಸ್ತಾ ಇದ್ರೆ, ಇತ್ತ ಬಡವರಿಗೂ ಕೂಡ ಸಾಕಷ್ಟು ಈಗ ತೊಂದರೆ ಆಗಿರುವಂತದ್ದು. ಆಟೋ ಮೂಲಕವೇ ಈ ಮಗುವನ್ನ ಕರೆದುಕೊಂಡು ಈಗ ಆಸ್ಪತ್ರೆಗೆ ತೆರಳಬೇಕಾಗಿತ್ತು, ಆದ್ರೆ ಏಕೈಕ ಈಗ ಗ್ಯಾಸ್ ಕೂಡ ಖಾಲಿ ಆಗಿರುವಂತದ್ದು. ಒಂದ್ ಕಡೆ ಬಳ್ಳಾರಿಯಲ್ಲಿ ಸಾಕಷ್ಟು ಬಿರು ಬಿಸಿಲಿರುವಂತದ್ದು. ಹಾಗಾಗಿ ಮಗುವನ್ನ ಕರೆದುಕೊಂಡು ಈಗ ಆಟೋದಲ್ಲಿ ಕುಳಿತುಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಮ್ಮ ಜೊತೆಗೆ ಈಗ ಅವರ ಸಂಬಂಧಿಕರಿದ್ದಾರೆ, ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಗೆ ಆಟೋ ಮೂಲಕ ಎಲ್ಲಿಗೆ ಹೋಗ್ಬೇಕಿತ್ತು, ಈಗ ಏನಾಗಿದೆ ಪರಿಸ್ಥಿತಿ ಸರ್? ಸರ್, ಒಪ್ಪಡಿಗೆ ಹೋಗ್ಬೇಕು ಸರ್. ಇವಾಗ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ ಸರ್, ದಬ್ಕೊಂಡ್ ಬಂದೀನಿ ಸರ್. ಆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಸರ್. 4 ಬಂಕ್ ಇದಾವೆ ಸರ್. 4 ಬಂಕ್ ಎಲ್ಲ ಬಂದ್ ಮಾಡ್ಬಿಟ್ಟಾವೆ ಸರ್. ಎಲ್ಲ ಬಂದ್ ಮಾಡಿ ಭಾಳ ತೊಂದರೆ ಆಗ್ಬಿಟ್ಟೈತೆ ಸರ್. ಇವು ಗ್ಯಾಸ್ಗಳು ಎಲ್ಲ ಇದ್ರಾಗತ್ತೆ. ಇವಾಗ ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಕೂಡ ಇವಾಗ ಖಾಲಿ ಆಗ್ಬಿಟ್ಟೈತೆ ಸರ್. ಖಾಲಿ ಆಗಿದ್ರು ಕೂಡ ಇವಾಗ ಇದು ಆಗಿದ್ದಕ್ಕೋಸ್ಕರ ಇದು ಆಗ್ಬಿಟ್ಟೈತೆ ಸರ್. ಯಾಕೆ ಈ ತರ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ? ಅದೇ ಸರ್, ಅದು ರೇಟ್ ಜಂಪ್ ಆಗ್ಬಿಟ್ಟೈತೆ ಸರ್. ಭಾಳ ರೇಟ್ ಜಂಪ್ ಆಗ್ಬಿಟ್ಟವ. ಆದ್ರೂ ಇದು ಆಗ್ತಾ ಇಲ್ಲ ಸರ್. ಮಗುನ್ ಕರ್ಕೊಂಡು ಹೋಗ್ಬೇಕು ಸರ್. ಒಪ್ಪಡಿಗೆ ಹೋಗ್ಬೇಕು, ಹೊಲಿಗೆ ತಗ್ಸ್ಬೇಕು ಸರ್. ಅದು ಪ್ರೆಗ್ನೆಂಟ್ ಆಗ್ಬಿಟ್ಟೈತೆ. ಮೊನ್ನೆ ಎಲ್ಲಿಂದ ಬಂದಿದ್ರಿ ಈಗ? ಇವಾಗ ನಮ್ ಬಳ್ಳಾರಿ ನಮ್ ಬೆಳಗಲ್ ತಾಂಡ ಇರೋದು ಸರ್. ನಾ ಸರ್ ಇಲ್ಲಿಂದ 10 ಕಿಲೋಮೀಟರ್ ಇರೋದು ಸರ್. ಈಗ ಎಲ್ಲಿಂದ ಆಟೋ ತಳ್ಕೊಂಡ್ ಬಂದಿದ್ರಿ ಸರ್? ಇಲ್ಲಿ 9 ಕಿಲೋಮೀಟರ್ ಇಂದ ದುಬ್ಕೊಂಡ್ ಬಂದೀನಿ ಸರ್. ಇಬ್ರು ಮಹಿಳೆಯರು? ಹಾ ಸರ್. ನಮ್ಮ ಆಟೋ ಇದ್ರು ಕೂಡ ಬೇರೆ ಆಟೋ ಸಹಾಯ ಮಾಡಿ ನಾವು ತಪ್ಕೊಂಡ್ ಬಂದೀವಿ. ನಮ್ಮ ಆಟೋ ಚಾಲಕ ಅವ್ರದೇ ಪರಿಸ್ಥಿತಿ ಹಿಂಗಿದ್ರೆ ಸಾರ್ವಜನಿಕರದ್ದು ಎಷ್ಟು ಪರಿಸ್ಥಿತಿ ಇರ್ಬೋದು? ಬೇಬಿ ಕರ್ಕೊಂಡ್ಬಂದು ಒಪ್ಪಡಿಗೆ ಹೋಗ್ಬೇಕಿತ್ತು, ಆರಾಮಿಲ್ಲ ಬೇಬಿಗೆ. ನಮ್ಮ ಆಟೋ ಪರಿಸ್ಥಿತಿ, ನಮ್ಮ ಚಾಲಕ ಅವ್ರದೇ ಈ ತರ ಪರಿಸ್ಥಿತಿ ಆಗೋದ್ರಿಂದ ಸಾರ್ವಜನಿಕರಿಗೆ ಎಷ್ಟು ಪರಿಸ್ಥಿತಿ ಇರ್ಬೋದು? ನಮ್ದು ಆಟೋ ಆಯ್ತು, ನಾವು ಹೆಂಗೋ ತಳ್ಕೊಂಡ್ ಬಂದೀವಿ. ಇವಾಗ ಸಾರ್ವಜನಿಕರು ಹೆಂಗ್ ಬರ್ತಾರ? ಆಟೋ ಇಲ್ಲ, ಗ್ಯಾಸ್ ಇಲ್ಲ ಅಂದ್ರೆ ಹೆಂಗ್? ಎಲ್ಲ ರೇಟ್ ಆಗ್ಬಿಟ್ರೆ ನಮ್ಮ ಗ್ಯಾಸ್ ಪರಿಸ್ಥಿತಿ ಕ್ಯೂ ನೋಡಿದ್ರೆ ಎಲ್ಲೋ ಭಯ ಆಗ್ಬಿಡ್ತಿದ್ವಿ. ಇವಾಗ ಬೇಬಿಗೆ ಏನಾದ್ರೂ ಆಗ್ಬಿಟ್ರೆ ನಾವ್ ಏನ್ ಮಾಡ್ಬೇಕು? ಎಲ್ಲಿ ಹೋಗ್ಬೇಕು? ಇದಿಷ್ಟು ಇಲ್ಲಿನ ಆಟೋ ಚಾಲಕರ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ನಾವು 9 ಕಿಲೋಮೀಟರ್ ಇಂದಾನೆ ಈ ಒಂದು ಆಟೋವನ್ನ ತಳ್ಕೊಂಡು ಬಂದಿದ್ದೀವಿ. ಈ ಮಗುವನ್ನ ಕರೆದುಕೊಂಡು ನಾವು ಆಸ್ಪತ್ರೆಗೆ ಹೋಗ್ಬೇಕಿತ್ತು, ಆದ್ರೆ ಮಾರ್ಗ ಮಧ್ಯವೇ ಆಟೋ ಗ್ಯಾಸ್ ಕೈಕೊಟ್ಟ ಪರಿಣಾಮವಾಗಿ ಈಗ ನಾವು ಸಾಕಷ್ಟು ಹೈರಾಣಾಗಿದ್ದೇವೆ, ಜೊತೆಗೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನುವಂತ ಒಂದು ಅಳಲನ್ನ ಮಾತನ್ನ ಈಗ ನ್ಯೂಸ್ ಫಸ್ಟ್ ಮುಂದೆ ತೋಡ್ಕೊಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.